ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 16ರಿಂದ. ಮಲಾಕಿ ಚಾಪ್ಟರ್ 3 ವರ್ಸ್ 16 ಆನ್ವರ್ಡ್ಸ್. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದೇ ಇರುವವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ನೋಡಿ, ಈ 3 ವಾಕ್ಯದಲ್ಲಿ ದೇವರು ಹೇಳುವ ಕಾರ್ಯ, ನಮಗೆ ತಿಳಿಸುವ ಕಾರ್ಯ ಏನೆಂಬುದಾಗಿ ನೋಡುವಾಗ, ತನ್ನ ಭಕ್ತರು, ದೇವರ ಮಕ್ಕಳು ಆದ ನಾವು ಒಬ್ಬರಿಗೊಬ್ಬರು ಮಾತನಾಡುವ ಕಾರ್ಯಗಳನ್ನು ದೇವರು ಕೇಳುತ್ತಲೇ ಇರುತ್ತಾರೆ. ಹಿ ಹಿಯರ್ಸ್ ಅಸ್. ಅವರು ನಮ್ಮ ಒಂದೊಂದು ಮಾತುಗಳನ್ನು ಕೇಳುತ್ತಾ ಇರುತ್ತಾರೆ. ಆದ ಕಾರಣ ನಾವು ಏನು ಮಾತನಾಡಿಕೊಳ್ಳುತ್ತಾ ಇದ್ದೇವೆ ಎಂಬುದು ತುಂಬ ತುಂಬ ಮುಖ್ಯ. ಹಿಂದಿನ ವಾಕ್ಯಗಳನ್ನು ನಾವು ನೋಡುವಾಗ ನಾವು ದೇವರು ಹೇಳುತ್ತಾ ಇದ್ದಾರೆ, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನಾವು ದೇವರಿಗೆ ವಿರುದ್ಧವಾಗಿ ಕಠಿಣವಾದ ಮಾತುಗಳನ್ನು ಆಡಬಾರದು. ಆಗ ಯಾವ ಮಾತು ಎಂಬುದಾಗಿ ನಾವು ಯೋಚನೆ ಮಾಡಬಹುದು. ನಾನು ಯಾವ ಕಠಿಣ ಮಾತು, ಯಾವ ಮಾತು ದೇವರಿಗೆ ವಿರೋಧವಾಗಿ ಮಾತನಾಡಿದ್ದೇನೆ ಎಂಬುದಾಗಿ ನಾವು ಯೋಚಿಸುವಾಗ ದೇವರು ಹೇಳುತ್ತಾ ಇದ್ದಾರೆ, ನಾವು ದೇವರನ್ನ ಸೇವಿಸುವುದು ವ್ಯರ್ಥ. ನಾವು ನಂಬಿಗಸ್ತರಾಗಿ ಭಯಭಕ್ತಿಯಾಗಿ ಜೀವಿಸುವುದು, ಪಾಲಿಸುವುದು ವ್ಯರ್ಥ, ಅದರ ಲಾಭ ಇಲ್ಲ ಎಂಬುದಾಗಿ ನಾವು ಹೇಳುತ್ತಾ ಇದ್ದೇವೆ. ಅದನ್ನು ದೇವರು ಕೇಳಿಸಿಕೊಂಡಿದ್ದಾರೆ. ಆ ಮಾತುಗಳು ದೇವರಿಗೆ ಕಠಿಣವಾದ ಮಾತುಗಳಾಗಿದೆ. ನಮ್ಮ ಮಾತುಕತೆಗಳನ್ನು ದೇವರು ಕೇಳಿಸಿಕೊಳ್ಳುವವರಾಗಿದ್ದಾರೆ. ಆದ ಕಾರಣ ನಮ್ಮ ಮಾತುಗಳು ಯಾವ ರೀತಿ ಇದೆ, ಯಾರನ್ನು ಕುರಿತು ಮಾತನಾಡುತ್ತಾ ಇದ್ದೇವೆ ಎಂಬುದಾಗಿ ನಾವು ಪರಿಶೀಲನೆ ಮಾಡಬೇಕಾಗಿರುತ್ತದೆ. ಆದರೆ ದೇವರಲ್ಲಿ ಭಯಭಕ್ತಿಯಿಂದ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ಜ್ಞಾಪಕದ ಪುಸ್ತಕದಲ್ಲಿ ದೇವರು ತಕ್ಷಣ ಬರೆಯುತ್ತಾ ಇದ್ದಾರೆ. ಆತನ ಕಾರ್ಯ ಮಾಡುವ ಸಮಯ ಬಂದಾಗ, ದಿನ ಬಂದಾಗ ಅವರು ಏನು ಮಾಡುತ್ತಾರೆ? ಹಲ್ಲೆಲೂಯಾ, ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೆ, ನಮಗೆ ಪ್ರತಿಫಲ ಕೊಡುತ್ತಾರೆ. ಭಯಭಕ್ತಿಯಿಂದ ನಡೆದುದನ್ನು ಅವರು ಕರುಣಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ಯಾರು ತನ್ನ ಶಿಷ್ಯರು, ಯಾರು ದುಷ್ಟರು ಎಂಬುದಾಗಿ ತಾರತಮ್ಯವನ್ನು ತೋರಿಸುತ್ತಾರೆ. ಕ್ಲಿಯರ್ ಆಗಿ ಡಿಫ್ರೆನ್ಸನ್ನು ತೋರಿಸುತ್ತಾರೆ. ಹಲ್ಲೆಲೂಯಾ. ಯಾವ ಪುಸ್ತಕದಲ್ಲಿ ನಾವು ಇರಬೇಕು, ಎಲ್ಲಿ ನಾವು ಯಾವ ಪಟ್ಟಿಯಲ್ಲಿ ನಾವು ಬರಬೇಕು ಎಂಬುದಾಗಿ ನಾವೇ ಯೋಚಿಸಿ ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ಮಾತ್ರವಲ್ಲದೆ ತನ್ನನ್ನು ಸೇವಿಸುವವರು ಸೇವಿಸದೇ ಇರುವವರಿಗೂ ವ್ಯತ್ಯಾಸವನ್ನು ಉಂಟು ಮಾಡುತ್ತಾರೆ. ಎಲ್ಲರೂ ಸೇವೆ ಮಾಡಬಹುದು, ಆದರೆ ನಿಜವಾಗಿ ಭಯಭಕ್ತಿಯಿಂದ, ಮಾತುಗಳಿಂದ, ನಡೆಯಿಂದ, ನುಡಿಯಿಂದ ದೇವರ ಕಣ್ಣುಗಳಿಗೆ ಭಯಭಕ್ತಿಯಿಂದ ಸೇವೆ ಮಾಡುವ ಜನರಿಗೂ, ದೇವರ ಭಯಭಕ್ತಿ ಇಲ್ಲದೆ ಸೇವೆ ಮಾಡಿದವರಿಗೂ ವ್ಯತ್ಯಾಸವನ್ನು ದೇವರು ತೋರಿಸುತ್ತಾರೆ ಎಂಬುದಾಗಿ ದೇವರು ಈ ಪ್ರವಾದಿಯ ಮುಖಾಂತರ ನಮಗೆ ಮಾತನಾಡುತ್ತಾ ಇದ್ದಾರೆ. ಈ ಕಾರ್ಯಗಳನ್ನು ನಾನು ಪದೇ ಪದೇ ಓದುವಾಗ ದೇವರು ನಮಗೆ ಹೇಳುತ್ತಾ ಇದ್ದಾರೆ, ಗಾಡ್ ಇಸ್ ರೈಟಿಂಗ್, ಹಿ ಈಸ್ ಹಿಯರಿಂಗ್. ಅವರು ನಮ್ಮ ಸಂಭಾಷಣೆಗಳನ್ನು ಕೇಳುತ್ತಲೇ ಇದ್ದಾರೆ. ಹಲ್ಲೆಲೂಯಾ. ಅಂದರೆ ನಮ್ಮ ಮಧ್ಯದಲ್ಲಿ ಇದ್ದಾರೆ, ನಮ್ಮ ಜೊತೆಯಲ್ಲಿ ಇದ್ದಾರೆ. ಆ್ಯಂಡ್ 2 of us are speaking, he is there, he is listening. ಆ್ಯಂಡ್ ಎಲ್ಲವನ್ನು ಅವರು ನೋಟ್ ಮಾಡುತ್ತಾ ಇದ್ದಾರೆ, ನಮ್ಮ ಹೆಸರುಗಳನ್ನು ನೋಟ್ ಮಾಡುತ್ತಾ ಇದ್ದಾರೆ. ಯಾಕಂದರೆ ಒಂದು ಟೈಮ್ ಬರುತ್ತದೆ, ಒಂದು ದಿನ ಬರುತ್ತದೆ. ಹಲ್ಲೆಲೂಯಾ. ಆ ದಿನದಲ್ಲಿ ದೇವರು ಪ್ರೂವ್ ಮಾಡುತ್ತಾರೆ, ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸ್ತಾರೆ, ಯಾರು ದುಷ್ಟರು, ಯಾರು ಶಿಷ್ಯರು. ಹಲ್ಲೆಲೂಯಾ. ಆ ದೇವರ ಸಮಯ ಬರುವುದಕ್ಕಿಂತ ಮುಂಚೆ ನಾವು ನಮ್ಮನ್ನು ಸರಿ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಲೆಟ್ ಅಸ್
ಎಕ್ಸಾಮಿನ್ ಆರ್ ಸೆಲ್ಫ್ಸ್, ನಮ್ಮನ್ನೇ ನಾವು ನಿಧಾನಿಸಿ ನೋಡಬೇಕು ಅಂತ ದೇವರು ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. ಹಾಲೆಲೂಯ. ಯಾರು ನೀತಿವಂತರು ಅಲ್ಲ, ನೀತಿವಂತರು ಒಬ್ಬರೂ ಇಲ್ಲ, ದೇವರೊಬ್ಬನೇ ನೀತಿವಂತನು. ನಮ್ಮನ್ನು ನೀತಿವಂತರಾಗಿ ಬದಲಿ ಮಾಡುವವರು ಅವರೇ. ಅವರ ನೀತಿವಂತಿಕೆಯಿಂದ ನಾವು ನೀತಿವಂತರಾಗುತ್ತೇವೆ. ಹಾಲೆಲೂಯ. ಏಸಪ್ಪ, ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಮಾತುಗಳು, ನಮ್ಮ ನುಡಿಗಳು, ನಮ್ಮ ನಡೆಗಳು, ನಮ್ಮ ಸೇವೆ ಭಯಭಕ್ತಿಯಿಂದ ಇರಲಿ ಅಪ್ಪ, ನಿನಗೆ ಅನುಗುಣವಾಗಿರಲಿ ಸ್ವಾಮಿ. ಯೇಸುವೇ, ನಾವು ಇಷ್ಟ ಬಂದಂತೆ ಅಲ್ಲ, ನಮ್ಮದೇ ಆದ ರೀತಿ, ನಮಗೆ ತೋಚಿದ ರೀತಿ ಅಲ್ಲ ಸ್ವಾಮಿ. ನಿನ್ನ ಕಣ್ಣಿಗೆ ನೀನು ಕಿವಿಗೊಟ್ಟು ಕೇಳುತ್ತಾ ಇದ್ದಿ, ಎಲ್ಲವನ್ನು ನೋಡುತ್ತಾ ಇದ್ದಿ ಸ್ವಾಮಿ. ನಿನ್ನ ಸಮಯ ಬರುವಾಗ ನೀನು ನಮ್ಮನ್ನು ನೆನಪು ಮಾಡಿಕೊಳ್ಳಬೇಕು, ನಮ್ಮನ್ನು ಕರುಣಿಸಬೇಕು. ನಮ್ಮನ್ನು ಅಪ್ಪ, ನಮಗೂ ಬೇರೆಯವರಿಗೂ ಲೋಕದವರಿಗೂ ಒಂದು ವ್ಯತ್ಯಾಸವನ್ನು ತೋರಿಸುವವರಾಗಿ ಇರುತ್ತೀರಿ ಸ್ವಾಮಿ. ಹಾಲೆಲೂಯ. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ, ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇವೆ, ನಮ್ಮ ಸೇವೆಯನ್ನು ಒಪ್ಪಿಸಿಕೊಡುತ್ತೇವೆ, ನಮ್ಮ ಎಲ್ಲ ವಿಷಯಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ, ತಗ್ಗಿಸುತ್ತೇವೆ ಸ್ವಾಮಿ, ನಮ್ಮನ್ನು ಅರ್ಪಿಸುತ್ತೇವೆ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವುದಕ್ಕೆ ನಮಗೆ ಇನ್ನೂ ಬಲ ಕೊಡು, ಶಕ್ತಿ ಕೊಡು, ಇನ್ನೂ ನಮ್ಮನ್ನು ತೊಳೆ, ಇನ್ನೂ ನಮ್ಮನ್ನು ಸಿದ್ಧ ಮಾಡು ಸ್ವಾಮಿ. ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇಲೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಅಲ್ಲೆಲ್ಲ ಯಾವುದೊಂದು ಕೂಡ ನಮಗೆ ಉಪಯೋಗವಾದದ್ದು, ಅದು ನಮ್ಮ ಜೀವನಕ್ಕೆ ಬೇಕಾದ ಶುದ್ಧ ಕಾರ್ಯವನ್ನು ಶುದ್ಧಿಯನ್ನು ಮಾಡುವಂಥದ್ದಾಗಿದೆ. ಅವರ ವಾಕ್ಯನೇ ನಮ್ಮನ್ನು ಪ್ರತಿ ಕಾರ್ಯದಿಂದ, ಪ್ರತಿ ವಿಷಯದಲ್ಲಿ ನಮ್ಮನ್ನು ಗೈಡ್ ಮಾಡುವಂಥದ್ದು, ನಮ್ಮನ್ನು ತೊಳೆ, ನಮಗೆ ಒಂದು ಕನ್ನಡಿಯಾಗಿ ನಮ್ಮ ಜೀವನ ಎಂಬ ನಮ್ಮ ಮುಖವನ್ನು ತೋರಿಸುವಂಥದ್ದಾಗಿದೆ. ಸೊ ನಾವು ದೇವರು ಹೇಳುವ ಕಾರ್ಯ, ಹಿ ವಿಲ್ ರಿಮೆಂಬರ್ ಯು ಇನ್, ಅವರು ನಮ್ಮನ್ನು ತನ್ನ ಟೈಮಲ್ಲಿ, ತನ್ನ ನ್ಯಾಯ ತೀರ್ಪು ಅಥವಾ ತಾನು ರಿವಾರ್ಡ್ ಕೊಡುವ ಟೈಮಲ್ಲಿ ನಮ್ಮನ್ನು ನೆನಪು ಮಾಡಿಕೊಳ್ಳಬೇಕಾದರೆ, ಆ ಜ್ಞಾಪಕ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯಲ್ಪಡಬೇಕಾದರೆ ಆತನನ್ನು ಭಯಭಕ್ತಿಯಿಂದ ಸೇವಿಸೋಣ. ಸೇವಿಸುವುದು ವ್ಯರ್ಥ ಎಂಬುದಾಗಿ ಹೇಳುವುದು ಬೇಡ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.